ಹಾಯ್, ಇವತ್ತು ಯಾವ ಹೆಲ್ತ್ ಟಿಪ್ ಜೊತೆ ಬಂದಿದ್ದೀನಿ ಅಂತ ನೀವು ತಿಳ್ಕೊಬೇಕಂದ್ರೆ ಈ ವ್ಲಾಗ್ನ ನೀವು ಕಂಪ್ಲೀಟಾಗಿ ನೋಡಲೇಬೇಕು. ಹಾಗೂ ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಿರೋಂಥ ಹೆಲ್ತ್ ಟಿಪ್ನ ನೀವು ಫಾಲೋ ಮಾಡಿ ಕಮೆಂಟ್ ಮಾಡಿ ಹೇಳಿ ನನಗೆ ಯೂಸ್ ಆಗ್ತಿದೆಯಾ ಅಂತ ಅಂದ್ಬಿಟ್ಟು. ಆ್ಯಂಡ್ ಯೂಸ್ ಆಗೇ ಆಗುತ್ತೆ, ನೀವು ಟ್ರೈ ಮಾಡಬೇಕಷ್ಟೆ. ನೀವು ನೋಡ್ತಾ ಇದ್ದೀರಾ ಶ್ರೇಯಾ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಂಪಲ್ ಆ್ಯಂಡ್ ಈಸಿ ದಾಲ್ ಮಾಡ್ತಾ ಇದ್ದೀನಿ. ರೆಸಿಪಿ ಬೇಕಿದ್ರೆ ಕಮೆಂಟ್ ಮಾಡಿ. ಸೊ ಈರುಳ್ಳಿ ಟೊಮೊಟೊ ಇದನ್ನೆಲ್ಲ ಹಾಕ್ಕೊಂಡು ಮಾಡ್ತಿದ್ದೀನಿ. ಇನ್ನೂ ಏನೇನೋ ಹಾಕಿದ್ದೀನಿ, ಅಂಗಡಿ ಮಸಾಲೆ ಇಲ್ಲ ಅಷ್ಟೇ. ಓಕೆ, ದಾಲ್ ಇಷ್ಟು ಬೆಂದಿದೆ. ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಕಾಣೋದೇ ಇಲ್ಲ ಇದ್ರ ಹೊಗೆಗೆ. ಮ್ಯಾಶ್ ಮಾಡಿಕೊಂಡು ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ರುಚಿಯಾದ ದಾಲ್ ರೆಡಿ ಆಗುತ್ತೆ. ಘಮ ಘಮ ಅಂತಿದೆ ಗೈಸ್, ಬರೀ ಹಿಂಗೆ ಬೇಯಿಸಿದಕ್ಕೇನೆ. ಒಗ್ಗರಣೆಗೆ ತುಪ್ಪ ಹಾಕ್ತಿದ್ದೀನಿ ಸ್ವಲ್ಪ. ಈಗ ಸಾಸಿವೆ ಹಾಕ್ತಿದ್ದೀನಿ, ಸ್ವಲ್ಪ ಸಾಸಿವೆ ಹಾಕ್ತಿದ್ದೀನಿ. ಈಗ ಸ್ವಲ್ಪ ಜೀರಿಗೆ ಹಾಕ್ತಿದ್ದೀನಿ. ಈಗ ಸ್ವಲ್ಪ ಕರಿಬೇವು, ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡಿರೋದು, ಸ್ವಲ್ಪ ಹಿಂಗು, ಇದೇನು ಗೊತ್ತಾ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಲಿ. ಅದೇನೋ ಅರ್ಜೆಂಟಿಗೆ ಯಾವುದು ಪಾತ್ರೆನೇ ಸಿಗಲಿಲ್ಲ, ಇದರಲ್ಲೇ ಮಾಡ್ತಾ ಹೋಗ್ತಿದ್ದೆ. ನಮ್ಮಮ್ಮ ನೋಡ್ಬಿಟ್ರೆ ಬೈದಿಡ್ತಾರೆ. ಯಾವ ಸಿಗುತ್ತೋ ಅದ್ರಲ್ಲಿ ಮಾಡ್ತಿದ್ದೀನಿ. ಆಯ್ತು, ಇವಾಗ ಬೇಳೆ ಹಾಕ್ಕೊಂಡೆ, ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದನ್ನು ಸ್ವಲ್ಪ ಕುದಿಸ್ಬಿಟ್ರೆ ದಾಲ್ ತಡ್ಕ ರೆಡಿ. ಮುದ್ದೆ ಮತ್ತು ದಾಲ್ ತಿಂತಿದ್ದೀನಿ ಗೈಸ್. ಮಿಕ್ಸ್ಚರ್ನ ನಂಚ್ಕೊತಿದ್ದೀನಿ. ಬಜ್ಜಿ ಮತ್ತು ಹಪ್ಳ ಎಲ್ಲ ಬೇಡ ಅನ್ನಿಸ್ತು, ಆಯಿಲ್ ಜಾಸ್ತಿ. ಸೊ ಗೈಸ್, ಹ್ಯಾವಿಂಗ್ ದಿಸ್ ಅಮೂಲ್ ಡ್ಯೂಯೇಟ್ಸ್ ಅಂತ ಬಂದಿದೆ ಮ್ಯಾಂಗೋದು. ನೋಡೋಣ ಹೆಂಗಿದೆ ಅಂತ. ಲುಕ್ ಅಟ್ ದಿಸ್ ಗೈಸ್. ಹಿಂಗಿದೆ, ಮೇ ಬಿ ಒಳಗಡೆ ಇನ್ನೊಂದು ಲೇಯರ್ ಇರಬೇಕು. ತೋರಿಸ್ತೀನಿ, ಇದೆಯೋ ಅಲ್ವಾ ನೋಡ್ತೀನಿ. ಹಾಂ ಗೈಸ್, ಒಳಗಡೆ ಇದೆ ವೈಟು. ಈ ಕ್ಯಾಡ್ಬರಿಗೆಲ್ಲ ಬರುತ್ತಲ್ಲ, ಸಾರಿ ಚಾಕೋಬಾರ್ ಐಸ್ ಕ್ರೀಮ್. ನೋಡಿ ಮೊಬೈಲ್ ಎಷ್ಟು ತೊಂದರೆ ಕೊಡುತ್ತೆ, ತೋರಿಸೋಣ ಅಂದರೆ ಬ್ಲರ್ ಬರುತ್ತೆ. ಹಾಂ, ಇಲ್ಲಿ ನೋಡಿ. ಚೆನ್ನಾಗಿದೆ. ಎಷ್ಟೊಂದು ದಿನ ಆಗ್ಬಿಟ್ಟಿತ್ತಲ್ಲ ಗೈಸ್. ಇವಾಗ ಮಾವಿನಕಾಯಿ ಬಂದಿದೆ. ಈವ್ನಿಂಗ್ ಉಪ್ಪು ಖಾರನ ಮಿಕ್ಸ್ ಮಾಡಿಕೊಂಡು ತಿಂದೆ. ಒಂಥರ ಖುಷಿ ಅನ್ನಿಸ್ತು. ಸ್ವಲ್ಪ ಸಿಹಿ ಇತ್ತು ಮ್ಯಾಂಗೋ, ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಉಳಿದ್ರೆ ಇನ್ನೂ ರುಚಿ ಬಂದ್ಬಿಡುತ್ತೆ ಇದಕ್ಕೆ. ನಿಮಗೂ ನೋಡಿದ ತಕ್ಷಣ ಬಾಯಲ್ಲಿ ನೀರು ಬರ್ತಿರ್ಬೋದಲ್ವ ಗೈಸ್. ನೀವು ಹೋಗಿ ತಗೊಂಡು ತಿನ್ನಿ. ಮಾವಿನಕಾಯಿ ಕಾಲ ಇವಾಗಲ್ವಾ, ಇವಾಗಲೇ ತಿನ್ಬಿಡ್ಬೇಕು. ನಮ್ಮ ನಂದು ವ್ಲಾಗ್ ನೋಡ್ಕೊಂಡು ಇಲ್ಲಿ ಚಪಾತಿ ಮಾಡ್ತಾ ಇದ್ದಾರೆ. ಚಪಾತಿ ಮಾಡ್ಕೊಳಕ್ಕೆ ರೆಡಿ ಮಾಡ್ತಿದ್ದಾರೆ, ಅಲ್ಲಿ ಮೊಬೈಲ್ ಇಟ್ಕೊಂಡಿದ್ದಾರೆ. ಸೊ ಇಲ್ಲಿ ಚಪಾತಿ ಹೆಂಚು ಕಾಯ್ತಾ ಇದೆ. ನೀವು ಮಾರ್ನಿಂಗ್ ಇದನ್ನು ಮಾಡಿದ್ರೆ 1 ವಾರದಲ್ಲಿ 7 ಡೇಸಲ್ಲಿ ನಿಮ್ಮ ಫೇಸಲ್ಲಿ ಗ್ಲೋ ಬರುತ್ತೆ. ಸೊ ಏನೇನು ಮಾಡಬೇಕಂದ್ರೆ, ಎಕ್ಸ್ಪೆನ್ಸಿವ್ ಸ್ಕಿನ್ ಕೇರ್ ಪ್ರಾಡಕ್ಟ್ ಎಲ್ಲ ಬೇಡ ಗೈಸ್. ಎಕ್ಸ್ಪೆನ್ಸಿವ್ ಬೇಡವೇ ಬೇಡ. ಬೆಳಗ್ಗೆ ಎದ್ದಾಗ ವಾರ್ಮ್ ವಾಟರ್, ಬೆಚ್ಚಗಿನ ನೀರಿಗೆ ಲೆಮನ್ ಜ್ಯೂಸನ್ನ ಹಾಕ್ಕೊಂಡು, ಲೆಮನ್ನ ಇಂಟ್ಕೊಂಡು ಕುಡಿದ್ರೆ 7 ಡೇಸಲ್ಲಿ ನಿಮಗೆ ಪಳಪಳ ಅಂತ ಹೊಳೆಯೋ ಮುಖ ಸಿಗುತ್ತೆ. ಅದೇಂಗೆ ಸಾಧ್ಯ ಅಂತ ಅಂದ್ಕೊಂಡಿದ್ದೀರಾ? ಲೆಮನ್ ಮತ್ತು ವಾರ್ಮ್ ವಾಟರು ಬಾಡಿನ ಡಿಟಾಕ್ಸ್ ಮಾಡುತ್ತೆ. ನಿಮ್ಮ ಬಾಡಿಲಿರುವಂಥ ಎಲ್ಲ ವೇಸ್ಟೇಜ್ನ ಅದನ್ನು ರಿಮೂವ್ ಮಾಡುತ್ತೆ ಅದು ನೀಟಾಗಿ. ಆ್ಯಂಡ್ ಫೇಸಲ್ಲಿ ಗ್ಲೋ ಸ್ಟಾರ್ಟ್ ಆಗೋಕ್ಕಾಗುತ್ತೆ. ಆ್ಯಂಡ್ ಪಿಂಪಲ್ಸ್ ಎಲ್ಲ ಕಂಪ್ಲೀಟಾಗಿ ರೆಡ್ಯೂಸ್ ಆಗ್ತಾ ಬರುತ್ತೆ. ಆಮೇಲೆ ಇನ್ನೊಂದು, ಯಾವುದು ಟೂ ಮಚ್ ಆದರೆ ಒಳ್ಳೆಯದಲ್ಲ. ಹಾಗಾಗಿ ಲೆಮನ್ನ ಜಾಸ್ತಿ ಹಾಕಲೇಬಾರ್ದು. ನೀವು 1 ಸ್ಪೂನ್ ಅಥವಾ 2 ಸ್ಪೂನ್ ಈ ಥರ ಜಸ್ಟ್ ಸ್ವಲ್ಪ ಲೆಮನ್ ಜ್ಯೂಸ್ ಹಾಕಬೇಕಷ್ಟೇ. ಇದನ್ನು ಕನ್ಸಿಸ್ಟೆಂಟಾಗಿ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡಿ ಹೇಳಿ ನನಗೆ ರಿಸಲ್ಟ್ ಹೇಗೆ ಬಂದಿದೆ ಅಂತ.
ಹ್ಯಾಡ್ ಮಾಡು, ಹ್ಞೂ ಅರ್ಧ ಬಿಸಾಕು. ಹ್ಞೂ ಒಂದಿಸಲ ಎಷ್ಟೇ ಎಲ್ಲಿಗೆ ಬಿಸಾಕ್ಲಿ? ಆಚೆ ಹೋಗ್ಬಿಟ್ಟು ಬಿಸಾಕ್ ಬರಲ್ಲ? ಹಾ ಆಟ ಅಲ್ಲಿ ಅರ್ಧ ಬಿಸಾಕ್ತಾ. ಹಾ ಆಂಟಿ ಎಷ್ಟು ಕೊಟ್ಟಿದ್ರೆ ಅಷ್ಟು ಕೊಟ್ಟಾ. ನಂದು ಇವಾಗ ನಂದು ನಿನ್ನ ಹತ್ರ ಐತೆ. ಹ್ಯಾಡ್ ಮಾಡು. ಎಷ್ಟಾಯ್ತು? 2. ಇವಾಗ ಈ ಗಂಡು ಕಡ್ಡಿ ಹೆಚ್ಚಾಗಿ ಸಿಕ್ಕಿದ್ರೆ ಏನ್ ಮಾಡ್ತೀವಿ? ಎಸಿತೀನಿ. ನನಗೆ ಕೊಟ್ರೆ ಏನಾಗುತ್ತೆ ಹೇಳಿ? ಇಟ್ಕೊಂಡು ಏನ್ ನೋಡಿದೆ ಹೇಳು? ಏನ್ ಮಾಡ್ತೀಯ? ಒರೆಸ್ಬಿಟ್ಟು ಡಿಸೈನ್ ಮಾಡ್ಬಿಟ್ಟು ಇದನ್ನೇ ಎಲ್ಲ ಸ್ವಲ್ಪ ಉಜ್ಜಿಬಿಟ್ಟು ಮಾಡ್ತೀನಿ. ರಾತ್ರಿ ನೀನು ನಿದ್ದೆ ಮಾಡಲ್ವಾ? ರಾತ್ರಿ ಎಷ್ಟೊತ್ತಾದ್ರೂ ಎದ್ದೇ ಇರ್ತೀಯಲ್ಲ, ಯಾಕೆ? ಊಟ ಮಾಡುವ. ನೀನು ನಿದ್ದೆ ಮಲ್ಗೋದು ಯಾವಾಗ? ಮಲ್ಗೋದು 9 9 ಮತ್ತೆ 12 ಆದ್ರೂ ಓಡಾಡ್ತಿರ್ತೀಯ ಒಬ್ಳೆ ಕತ್ಲೆಯಲ್ಲೇ? ಇನ್ನೇನು ಅಲ್ಲಿಗೆ ಹೋಗೋದು ಇಲ್ಲಿಗೆ ಬರೋದು, ಒಳಗೆ ಬೋರ್ ಆಯ್ತಾ ಕುತ್ಕೋತದೆ. ಬೋರ್ ಆಯ್ತಾ ಕೂತ್ಕೋತದ? ಅದಕ್ಕೆ ಓಡಾಡ್ತೀಯ? ಓದ್ಕೋಬೇಕು ಬೋರ್ ಆದ್ರೆ. ಬೋರ್ ಆದ್ರೆ ಟಿವಿ ನೋಡ್ಬೇಕು. ಟಿವಿ ಕರೆನ್ಸಿ ಇಲ್ವಲ್ಲ. ನೀನು ಓದಲ್ಲ ಅಂತಾನೆ ಹಾಕ್ಸಿಲ್ಲಲ್ಲ? ನಿಮ್ ಟಿವಿ ಅಂದಿಲ್ವಾ? ನಮ್ಮ ಟಿವಿ ನಿಮ್ದು ನಮ್ದಲ್ಲಿ ಯೂಟ್ಯೂಬ್ ಅಷ್ಟೇ ಬರೋದು. ಬರೀ ಯೂಟ್ಯೂಬ್. ನಮ್ದು ಯೂಟ್ಯೂಬು ಹಾಟ್ಸ್ಪಾಟು ಎಲ್ಲ ಬರುತ್ತೆ. ಗೊತ್ತಾ? ಇದೇ ಮನೆ ನಮ್ದು, ಗೊತ್ತಾ? ಖುಷು ಅಕ್ಕ ನೋಡ್ಬೇಕಂತ. ಆಫೀಸ್ ಎಲ್ಲಾರು ಕರೆದ್ಬಿಟ್ಟು ಉಜ್ಜಾಕ್ಬಿಡಿ ಅದನ್ನ. ಕರೀಲ ಬೇಡ, ಸುಮ್ಮನೆ ನಿಂಗೆ ಯಾರು ಮಾತಾಡೋದು ಕಲಿಸಿದ್ದು? ಇಷ್ಟೊಂದು ತಲೆ ತಿಂತಿಯಲ್ಲ ಯಾಕೆ ನೀನು? ಒಂದೊಂದು ದಿವಸಕ್ಕೆ ಒಂದು ವಿಷಯಕ್ಕೆ, ಚಿಕ್ಕ ವಿಷಯಕ್ಕೆ ಯಾಕೆ ಜಗಳ ಆಡೋದು ಅಂದ್ಬಿಟ್ಟು ಹಂಗೆ ತಲೆ ತಿಂತೀನಿ. ಅವಳ ಜೊತೆ ಮಾತಾಡಿ ಮುಗೀತು ಗೈಸ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆಗಿದೆ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಆಲ್. ಟೇಕ್ ಕೇರ್. ಬಾಯ್.